ಕ್ಲೈಂಟ್ ಬಂದು ತುಂಬ ಹೇರ್ ಫಾಲ್ ಆಗ್ತಾ ಇದೆ, ಸ್ವಲ್ಪ ಟ್ರಿಮ್ ಮಾಡಿಕೊಡಿ ಅಂತ ಕೇಳಿದ್ದು. ಸೊ ಆ್ಯಕ್ಚುಲಿ ಸ್ಟ್ರೈಟ್ ಕಟಿಂಗ್ ಇದೆ. ಆಲ್ಮೋಸ್ಟ್ ಸ್ಟ್ರೈಟ್ ಕಟ್ ಮಾಡಿದಾಗ ನಿಮಗೆ ಈ ರೀತಿ ಹಿಡಿದ್ರೆ ನೋಡಲಿಕ್ಕೆ ಅಷ್ಟು ಲುಕ್ ಅಂತ ಅನ್ಸಲ್ಲ. ಅದಕ್ಕೆ ನಾನು ಅವರಿಗೆ ಸ್ಟ್ರೈಟ್ ಕಟ್ ಬೇಡ, ಸ್ವಲ್ಪ ಇವು ಮಾಡಿ ಅಂತ ಹೇಳಿದ್ದೀನಿ. ಸೊ ಈಸಿಯಾಗಿ ಇವು ಕಟಿಂಗು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ, ಅಂದರೆ ಈ ಪಾರ್ಟ್ ಮಾತ್ರ ಸ್ವಲ್ಪ ಬೌನ್ಸಿಯಾಗಿ ಕಾಣೋ ಥರ ಹೆಂಗೆ ಮಾಡ್ಬೋದು ಅಂತ ಆಲ್ಮೋಸ್ಟ್ ನಾನು ನಿಮ್ಗೆ ಅವಾಗೇ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ತುಂಬ ಕಡಿಮೆ ಯು ಶೇಪಲ್ಲಿ ಮಾಡ್ಕೋಬೇಕು ಅಂದರೆ ತುಂಬ ಮುಂದ್ಗಡೆವರೆಗೂ ಎತ್ಕೊಬೇಡಿ. ಈ ಶೋಲ್ಡರ್ ಲೆವೆಲ್ ಏನಿದೆ ಆ ಶೋಲ್ಡರ್ ಲೆವೆಲ್ಗೆ ಎತ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇರ್ ಕಟಿಂಗ್ನ. ಓಕೆ, ಈ ರೀತಿ ತುಂಬ ಸಿಕ್ಕಿರುತ್ತೆ ಅನ್ನೋದಾದರೆ ಅದನ್ನು ತುಂಬ ಅಷ್ಟು ಉದ್ದನೂ ಬಿಡಬೇಕು ಅಂತೇನಿಲ್ಲ. ಜಸ್ಟ್ ನನಗೆ ಅನ್ಸೋ ಮಟ್ಟಕ್ಕೆ ಕಟ್ ಮಾಡಿಬಿಡಿ. ಬಿಕಾಸ್ ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಇದ್ದಾಗಲೂ ಕೂಡ ಅದೇ ರೀತಿ ಸಿಕ್ಕಿತ್ತು ಅಂದರೆ ಆ ಪಾರ್ಟಲ್ಲಿ ಕಟ್ ಮಾಡ್ತಾ ಅವ್ರು ಸಿಕ್ಬಿಡಿಸ್ಬೇಕಾದ್ರೆ ಎಲ್ಲ ಆ ಹೇರು ಹೋಗ್ಬಿಡ್ತಾ ಇರುತ್ತೆ. ಸೊ ಕಾಣಿಸ್ತಿದೆಯಲ್ಲ, ಈ ಪಾರ್ಟಲ್ಲಿ ಸ್ಮಾಲ್ ಯು ಶೇಪಲ್ಲಿ ತೊಗೊಂಡಿದ್ದೀನಿ. ಈ ಕಡೆಯಲ್ಲಿ ಕೂಡ ಸೇಮ್ ತೊಗೊಳ್ತೀನಿ. ಸೊ ಯಾವೆಲ್ಲ ವಿಡಿಯೋಸ್ ನೋಡ್ತಿದ್ದೀರಾ, ನನ್ನ ಹೇರ್ ಕಟ್ಟು, ಸ್ಯಾರಿ ಕ್ರಾಫ್ಟಿಂಗು, ಈಗ ಶುರು ಮಾಡಿರೋವಂಥದ್ದು ಐಬ್ರೋ ಥ್ರೆಡಿಂಗ್ ಹೆಂಗೆ ಮಾಡಬೇಕು ಪರ್ಫೆಕ್ಟಾಗಿ ಅಂತ ಹೇಳಿ. ಸೊ ಇದನ್ನೆಲ್ಲ ನೀವು ಈಸಿ ಟಿಪ್ಸಲ್ಲಿ ಟೆಕ್ನಿಕ್ನ ಕಲ್ತ್ಕೊಳ್ಬೇಕು ಅನ್ನೋದಾದರೆ ನನ್ನ ಪೇಜ್ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ. ಓಕೆ, ಸೊ ಈಗ ಯು ಕಟ್ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಸೊ ಇವರಿಗೆ ಫ್ರಂಟಲ್ಲಿ ಸ್ವಲ್ಪ ಬೇಕು ಹೇರು ಮುಂಗುರುಳು ಬರೋದಕ್ಕೆ ಅಂತ, ತುಂಬ ಬಾಂಡೆ ಇರುತ್ತೆ ಕೂದಲು ಅಂತ ಹೇಳಿ. ಸೊ ಆ ಮುಂಗುರುಳನ್ನ ಒಂಚೂರು ಹಾಗೆ ಕಟ್ ಮಾಡ್ಕೊಬಿಡ್ತೀನಿ, ವೆಯ್ಟ್ ಮಾಡಿ. ಸೊ ನಾನು ಹಿಂಗೆ ಕಂಫರ್ಟಬಲ್. ಓಕೆ, ಈ ರೀತಿ ಮೇಲೆ ಕೆತ್ಕೊಂಡು ಜಸ್ಟ್ ಅವ್ರಿಗೆ ಬೇಕಿರೋದು ಸ್ವಲ್ಪ ಅಷ್ಟೇ. ನಾನು ಚೂರು ಮಾತ್ರನೇ ಅಲ್ಲಿ ಟ್ರಿಮ್ ಮಾಡ್ಕೊಂಡಿರ್ತೀನಿ. ಆಲ್ರೆಡಿ ಅವ್ರದ್ದು ಕಟಿಂಗ್ ಇದೆ, ಅದ್ರ ಮೆಜರ್ಮೆಂಟ್ ಏನೇನೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲಿಟ್ಲ. ಸೊ ಇಲ್ಲಿ ಯಾವ ರೀತಿ ಅನ್ನೋದನ್ನ ಎಲ್ಲರೂ ಒಂದು ಆಗ್ತಾ ಇರಬೇಕು ಅಂತ ಅನ್ಸುತ್ತಲ್ವಾ. ಸೊ ಬನ್ನಿ ಎಲ್ಲ ಹೇಗೆ ತೆಗೆದು ಯಾವಾಗಲೂ ಕೂಮ್ನ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳೋದ್ರಿಂದ ಏನೂ ಗೊತ್ತಿಲ್ಲ, ಹೀಗೆ ಹಾಕ್ಕೊಳ್ಳಿ. ಓಕೆ, ಹೀಗಿದ್ದು ಮೇಲಿನ ಭಾಗ ಏನು ಸೆಂಟಿಮೀಟರ್ಸ್ ಡಿಗ್ರಿ ಲೆಕ್ಕದಲ್ಲಿ ಸಿಗುತ್ತೆ ಅದನ್ನು ನೋಡಿ. ಸೊ ಕೆಳಗಿಂದ ಸ್ವಲ್ಪ ಮೇಲ್ಗಡೆ ಕಟ್ ಮಾಡ್ತೀನಿ. ಸೊ ಈಗ ನೋಡಿ, ನೀವು ಹೇರ್ ತುಂಬ ಶಾರ್ಟ್ ಅಂತ ಅನಿಸಲ್ಲ. ಸೊ ಉದ್ದ ಕೂದಲ ಬಿಟ್ಟಿರ್ತೀವಿ, ಕೆಳಗೆ ಮಾತ್ರ ಸ್ವಲ್ಪ ಬೌನ್ಸಿ ಇರೋ ಥರ ಮಾಡ್ತೀವಿ. ಎಲ್ಲ ಹೇರ್ ಬಂದು ಮೇಲೆ ಕೂತಾಗ ಒಂಥರ ಬಾಲ್ ಥರ ಅಂತ ಅನಿಸುತ್ತೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ನಮಗೆ ನಾರ್ಮಲಾಗಿ ಕೆಳಗಡೆ ಪಾರ್ಟ್ ಇಷ್ಟು ಮಾತ್ರ ತುಂಬ ಬೌನ್ಸಿ ಅಂತ ಅನಿಸುತ್ತೆ. ಸೊ ಅಡ್ವಾನ್ಸ್ ಯು ಕಟಿಂಗ್ ಬೇಕು ಅಂದರೆ ಈ ಟೆಕ್ನಿಕ್ನ ಫಾಲೋ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲ ಬ್ಯೂಟಿಷಿಯನ್ಸ್ಗೂ ಯೂಸ್ ಆಗುತ್ತೆ ಈ ವಿಡಿಯೋಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರ್ತೋಗ್ಬೇಡಿ. ಇದೇ ರೀತಿ ಬೇರೆ ಯಾವುದಾದ್ರೂ ಕಟಿಂಗ್ಸ್ ಏನಾದರೂ ಕಲಿಬೇಕು ಅಂತ ಅನಿಸಿದ್ರೆ, ಯಾವುದಾದ್ರೂ ಪೆಂಡಿಂಗ್ ಇದ್ದರೆ ನನಗೂ ನೆನಪಾಗ್ತಾನೆ ಇಲ್ಲ ಯಾವುದಾದ್ರು ಹೇಳ್ಕೊಡ್ಬೇಕು ಅಂತ. ಮಾಡಬೇಕಾದ್ರೆ ಯಾವ ಕ್ಲೈಂಟ್ ಬರ್ತಾರೆ ಅದ್ರ ಬೇಸ್ ಮೇಲೆ ಹೇಳ್ಕೊಡ್ತಿದ್ದೀನಿ ನಾನು ಅಷ್ಟೇ. ಸೊ ನಿಮ್ಗೆ ಯಾವುದಾದ್ರೂ ಬೇಕು ಅನ್ನೋದಿದ್ರೆ ಇನ್ಫಾರ್ಮ್ ಮಾಡಿ.